ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ನೋಡ್ರಿ, ನಾ ಇವತ್ತಿನ ದಿವಸ ಮನೆ ಒಳಗೆ ಯಾವ ರೀತಿಯಾಗಿ ವೆಜಿಟೇಬಲ್ ವೈಟ್ ರೈಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಅದು ನಾವು ಹೋಟೆಲಾಗ ತಿಂತೀವಲ್ಲ, ಅದಕ್ಕಿಂತ ಪರಿಪಕ್ವವಾದ, ರುಚಿಯಾದ, ಆರೋಗ್ಯಕರವಾದ ವೆಜಿಟೇಬಲ್ ವೈಟ್ ರೈಸ್ ಮಾಡೋದನ್ನ ಯಾವ ರೀತಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಏನೈತಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ವೆಜಿಟೇಬಲ್ ವೈಟ್ ರೈಸ್ ಮಾಡೋ ವಿಧಾನವನ್ನು ಹೇಳ್ತೀನಿ. ನೋಡೋಣ ಬನ್ನಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ವೆಜಿಟೇಬಲ್ ರೈಸ್ ಯಾವ ರೀತಿ ಮಾಡೋದನ್ನು ಹೇಳ್ತೀನಿ ರೀ. ಈಗೇನು ಮಾಡಿದ್ರಿ, ಈ ಕಪ್ಪಿನಿಂದ ಮೆಜರ್ಮೆಂಟ 3 ಕಪ್ಪು ಅಕ್ಕಿ ತೊಗೊಂಡೀನಿ ರೀ. ಈಗ ಅಕ್ಕಿ ಏನು ಮಾಡ್ತೀನಿ ರೀ, ಚೆನ್ನಾಗಿ 1-2 ಸಲ ತೊಳಿತೀನಿ ರೀ. ಈಗ ನೋಡಿರಿ, ಈ ರೀತಿಯಾಗಿ ಅಕ್ಕಿ ತೊಳ್ಕೊಬೇಕ್ರಿ. ಸ್ನೇಹಿತರೆ, ಅಕ್ಕಿ ತೊಳೆದು ಈಗ ಚೆನ್ನಾಗಿ ತೊಳೆದೀನಿ ರೀ. ನೀರು ಬಸದ ಕುಕ್ಕರ್ಗೆ ಹಾಕಾಕತ್ತೀನಿ ರೀ. ನಾನು ಯಾವುದೇ ಬಾಸುಮತಿ ಅಕ್ಕಿಯನ್ನು ಉಪಯೋಗ ಮಾಡಿಲ್ಲ, ಮನೆಯಲ್ಲಿ ಉಪಯೋಗ ಮಾಡುವಂಥ ಅಕ್ಕಿಯನ್ನು ಉಪಯೋಗ ಮಾಡಿ ರೈಸ್ ಮಾಡಾಕತ್ತೀನಿ ರೀ. ಈಗ ಏನು ಮಾಡ್ತೀನಿ, ಇದಕ್ಕೆ ಯಾವ ಪ್ರಮಾಣ ಬೇಕೋ ಅದಕ್ಕೆ ನೀರು ಹಾಕೋತೀನಿ ರೀ. ಸ್ವಲ್ಪ ಇದಕ್ಕೆ ಏನೈತಿ, ವೆಜಿಟೇಬಲ್ ರೈಸ್ಗೆ ಸ್ವಲ್ಪ ಅನ್ನ ಉದುರಾಗಬೇಕತ್ರಿ. ಸ್ನೇಹಿತರಿಗೆ ನೀರು ಹಾಕ್ತಾ ಇದ್ದೀನಿ. ಈಗ ಏನ್ರಿ, ಸ್ವಲ್ಪ ಉದುರಾಗೋ, ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇಟ್ಟಿರ್ತೀನಿ ರೀ. ನೀವು ಬೇಕಂದ್ರೆ ಈ ಸಾದಾ ಅಕ್ಕಿ, ನಾವು ಮನೆಯಲ್ಲಿ ಉಪಯೋಗ ಮಾಡೋ ಅಕ್ಕಿ ಉಪಯೋಗ ಮಾಡೀನಿ. ನೀವು ಬೇಕಾದ್ರೆ ಬಾಸುಮತಿ ಅಕ್ಕಿಯಿಂದನೂ ಈ ವೆಜಿಟೇಬಲ್ ರೈಸ್ ಮಾಡ್ಬೋದು ರೀ. ನೀರಿನ ಪ್ರಮಾಣ ಕಡಿಮೆ ಇಟ್ಕೊಂಡಿನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೇನೆ ರೀ. ಮತ್ತೆ ಬೇಕಾದ್ರೆ ನಾವು ವೆಜಿಟೇಬಲ್ ರೈಸ್ ಮಾಡುವಾಗ ಅದ್ರಾಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ರೀ. ಏನ್ರಿ, ಹೀಗೆ ಮಾಡಿ ಚೆನ್ನಾಗಿ ಒಂದ್ಸಲ ತೆಳಗ ಮೇಲೆ ಕಾಯಿಸ್ತೀನಿ ರೀ. ಉದುರ ಆದಷ್ಟು ವೆಜಿಟೇಬಲ್ ರೈಸ್ ಚಲೋ ಆಗತ್ತೆ ರೀ. ನೋಡ್ರಿ, ಈ ರೀತಿ ಕರೆಕ್ಟಾಗಿ ನಾನು ಕುಕ್ಕರ್ ಮುಚ್ಚಿ 3 ಸೀಟಿ ಹೊಡಿಸ್ತೀನಿ ರೀ. ವೈಟ್ ರೈಸ್ ಈಗ ಕುಕ್ಕರ ಓಪನ್ ಮಾಡ್ತೀನಿ ನೋಡ್ರಿ. ಈಗ 3 ಸೀಟಿ ಹೊಡಿಸೀನಿ ನೋಡಿ. ಎಷ್ಟು ನೈಸ್ ಆಗೈತೆ ನೋಡ್ರಿ. ಈ ರೀತಿಯಾಗಿ ಉದುರು ಆಗ್ಬೇಕ್ರಿ. ಏನ್ರಿ, ಉದುರು ಆಗೈತಿ. ಈಗ ಇದನ್ನ ಏನು ಮಾಡ್ತೀನಿ ರೀ, ಈಗ ವೆಜಿಟೇಬಲ್ ರೈಸ್ ಮಾಡೋಕೆ ಇದನ್ನು ತಯಾರು ಮಾಡೀನಿ ರೀ. ಈಗ ಎಲ್ಲ ವೆಜಿಟೇಬಲ್ಸು ಏನು ಚೆನ್ನಾಗಿ ತೊಳೆದು ಏನ್ರಿ ಸಣ್ಣಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಸ್ನೇಹಿತರಿಗೆ ವೆಜಿಟೇಬಲ್ ರೈಸ್ ಮಾಡೋಕೆ ಎಣ್ಣೆ ಕಾಯ್ಕಿಟ್ಟಿ ನೋಡ್ರಿ. ಸ್ವಲ್ಪ ಎಣ್ಣೆ ಪ್ರಮಾಣ ಚಲೋತ್ತಂಗೆ ಹಾಕ್ಬೇಕ್ರಿ. ಏನ್ರಿ, ಎಲ್ಲ ವೆಜಿಟೇಬಲ್ ಫ್ರೈ ಆಗ್ಬೇಕ್ರಿ ಅದ್ರಾಗ. ಈಗ ಯಾವ ವೆಜಿಟೇಬಲ್ ಹಾಕೋದನ್ನು ಕ್ರಮಬದ್ಧವಾಗಿ ಒಂದೊಂದು ಹೇಳ್ಕೊತ ಹೋಗ್ತೀನಿ ರೀ. ಈಗ ಎಣ್ಣೆ ಕಾಯಣ ರೀ. ನೋಡ್ರಿ ಸ್ನೇಹಿತರೆ, ಎಣ್ಣೆ ಕಾದತ್ತಿ. ಈಗ ಸಾಸಿವೆ ಹಾಕೋತೀನಿ ರೀ. ಸಾಸಿವೆ ಚಟ್ಪಟ್ ಸಿಡಾಕತೈತಿ ರೀ. ಈಗ ಜೀರಿಗೆ ಹಾಕೋತೀನಿ ರೀ. ಈಗ ಸ್ವಲ್ಪ ಜೀರಿಗೆ ಅದು ಚಲೋತ್ತಂಗೆ ಹಾಕ್ಬೇಕ್ರಿ. ಶಿಸ್ತಾಗೆ ಏನ್ರಿ, ಸ್ವಲ್ಪ ಕಡ್ಲಿಬೇಳೆ ಹಾಕೋತೀನಿ ರೀ. ಸ್ವಲ್ಪ ಪ್ರಮಾಣ 1-2 ಸ್ಪೂನ್ನಷ್ಟು. ನಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು, ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಾಕತ್ತೀವಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ಹಾಕಾಕತ್ತೀನಿ ರೀ. ಈಗ ನಾವು ಉದ್ದಿನಬೇಳೆ ಸ್ವಲ್ಪ ಹಾಕ್ತೇನೆ ರೀ. ಮತ್ತು ಉದ್ದಿನಬೇಳೆ ಕಡ್ಲಿಬೇಳೆ ಹೊತ್ತದಂತೆ ಜಾಗೃತಿ ವಹಿಸ್ಬೇಕು ರೀ. ಅಕಸ್ಮಾತ್ ಉದ್ದಿನಬೇಳೆ ಕಡ್ಲಿಬೇಳೆ ಹೊತ್ತಿದ್ವು ಅಂದ್ರೆ ರೀ ಟೇಸ್ಟ್ ಎಲ್ಲ ಹೋಗಿಬಿಡ್ತದೆ ರೀ. ಈಗ ನೋಡಿರಿ, ಈಗ ದಾಲ್ಚಿನ್ನಿ ಚಕ್ಕಿ ಹಾಕ್ತೇನೆ ರೀ. ಈಗ ಚಕ್ಕಿ 1-2-3-4 ಚಕ್ಕಿ ಸಣ್ಣ ಪೀಸ್ ಮಾಡಿ ಇಟ್ಟೇನಿ ರೀ. ಲವಂಗ ಮತ್ತು ಮೆಣಸ ನೋಡಿರಿ, ಲವಂಗ ಮೆಣಸು ಹಾಕ್ತೇನೆ ರೀ. ಈಗ ಮೆಣಸು 1-8 ಮೆಣಸು ಹಾಕೀನಿ ರೀ, ಖಾರ ಆಗಬಾರ್ದು. ಆಮೇಲೆ ಈಗ ಲವಂಗ ಮತ್ತು ಏಲಕ್ಕಿ 1-4 ಏಲಕ್ಕಿ ಹಾಕೀನಿ ರೀ. 1-8 ಲವಂಗ ಹಾಕೀನಿ ರೀ. ಪಲಾವ್ ಎಲಿನೂ ಅಂತಾರೆ ರೀ. ಅದನ್ನು ನಮ್ಮ ಕಡೆ ಪತ್ರ ಅಂತಾರೆ, ಕೆಲವು ಕಡೆ ಪಲಾವ್ ಎಲೆ ಅಂತಾರೆ. ಸ್ಲೋ ಒಲಿ ಇಟ್ಕೊಂಡು ಸಾವಕಾಶವಾಗಿ ಯಾವುದೇ ಹೊತ್ತದಂಗೆ ಮಾಡ್ಬೇಕ್ರಿ. ಈಗ ನೋಡು, ಬ್ಯಾಡಿಗೆ ಮೆಣಸಿಕಾಯಿ 1-4 ಹಾಕ್ತಾರೆ ಅದ್ರಾಗ. ಇವಾಗ ಏನು ಮಾಡ್ತೀವಿ, ಈಗ ಸ್ವಲ್ಪ ಅಲ್ಲ, ಹಸಿ ಶುಂಠಿ ಸ್ವಲ್ಪ ಹೆರೆದು ಇಟ್ಕೊಂಡಿನಿ ರೀ. ಅದನ್ನು ಸ್ವಲ್ಪ ಹಾಕೋತೀನಿ ರೀ, ಟೇಸ್ಟ್ ಬರ್ಬೇಕಂತೇಳಿ. ನೋಡಿ, ಗೋಡಂಬಿ ಕೂಡ ಇದ್ರಾಗ ಹಾಕೋತೀನಿ ರೀ. ಈಗ ನೋಡ್ರಿ, ಈಗ ಸ್ವಲ್ಪ ಅದನ್ನು ಎಲ್ಲ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು ರೀ. ಶೇಂಗಾ ಸ್ವಲ್ಪ ಇಟ್ಕೊಂಡಿನಿ ರೀ, ಅದನ್ನು ಹಾಕೋತೀನಿ ರೀ. ಈಗ ಶೇಂಗಾ ಸ್ವಲ್ಪ ಹಾಕಿದ್ದು ಕ್ಯಾರ್ಸು ಮಾಡ್ಕೊತ ಹೋಗ್ಬೇಕು ರೀ. ಸ್ವಲ್ಪ ಹಸಿ ಮೆಣಸಿಕಾಯಿ ನೋಡಿರಿ, 1-4-5 ಖಾರ ಎಷ್ಟು ಬೇಕೋ ಅಷ್ಟು ಹಾಕಿನಿ. ಯಾಕೆ, ಈಗ ದಾಲ್ಚಿನ್ನಿ ಇದು ಲವಂಗ ಮತ್ತು ಮೆಣಸು ಉಪಯೋಗ ಮಾಡಿರ್ತೀವಿ. ಖಾರ ಪ್ರಮಾಣ ನೋಡ್ಕೊಂಡು ಹಾಕೋಬೇಕು. ನೀವು ಎಷ್ಟು ಬೇಕು ತಿಂತೀರ ಅಷ್ಟ, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ. ಕರಿಬೇವು ಸೊಪ್ಪು ಹಾಕ್ತೇನೆ ರೀ. ಇವಾಗ ಏನು ಮಾಡ್ತೀನಿ, ಗಜ್ರಿ ಕ್ಯಾರೆಟ್ ಅಂತಾರಲ್ಲ, ಗಜ್ರಿ ಸಣ್ಣಗೆ ಹೆಚ್ಚಿಟ್ಟಿನಿ, ಗಜ್ರಿ ಹಾಕೋತೀನಿ ರೀ. ಈಗ ನೋಡಿರಿ, ವಟಾಣಿ, ಹಸಿರು ವಟಾಣಿ, ಹಸಿ ವಟಾಣಿ ಅದಾವ್ರಿ, ಇವು ಸುಳಿದಿಟ್ಟಿನಿ ರೀ. ಇವೊಂದಿಷ್ಟ ಹಾಕೋತೀನಿ. ನೀವು ಎಷ್ಟು ಪ್ರಮಾಣ ಹಾಕೋಬೋದು, ಬೇಕಾದಷ್ಟು ವೆಜಿಟೇಬಲ್ಸ್ ಹಾಕ್ಬೋದು. ನೀವೇನ್ರಿ ಇನ್ನೂ ಬೇಕಾದ ಬೇರೆ ಬೇರೆ ವೆಜಿಟೇಬಲ್ಸು ಕೂಡ ಹಾಕ್ಬೋದು ರೀ. ನಾವು ಎಷ್ಟು ಬೇಕೋ ನಾವು ಹಾಕಿದ್ದೀವಿ. ನೀವು ದೊಡ್ಡ ಮೆಣಸಿನ್ಕಾಯಿ ಹಾಕ್ಬೋದು. ನಾನು ಇಲ್ಲಿ ಅವು ಉಪಯೋಗ ಮಾಡಿಲ್ಲ. ಏನು ನೀವು ಹಾಕ್ಬೋದು. ಈಗ ನೋಡಿರಿ, ಕೋಸು, ಎಲೆಕೋಸು ಅಂತಾರಲ್ಲ, ಎಲೆಕೋಸು, ಕ್ಯಾಬೇಜು ಅದು ಸಣ್ಣಗೆ ಹೆಚ್ಚಿ ತೊಳೆದು ಇಟ್ಕೊಂಡಿನಿ ರೀ. ಇದು ಫ್ಲವರ್, ಫ್ಲವರ್ ಅಂತಾರೆ, ಅದನ್ನು ಹಾಕೋತೀನಿ. ಇದೆಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ.
ಎಲ್ಲ ಇದ್ರಾಗ ಫ್ರೈ ಆಗ್ಬೇಕ್ರಿ. ಆ ರೀತಿಯಾಗಿ ಬೇಯಿಸ್ಕೋಬೇಕು ನೋಡ್ರಿ. ಸಣ್ಣ ಉರಿ ಒಳಗನೆ ಮಾಡ್ಬೇಕ್ರಿ. ಇದು ಯಾವುದು ಹೊತ್ತಲಾರ್ದಂಗೆ ಜಾಗೃತಿಯಿಂದ ಸಣ್ಣ ಉರಿ ಒಳಗೆ ಮಾಡ್ಕೋಬೇಕ್ರಿ. ಇವು ಬೀನ್ಸ ಸ್ವಲ್ಪ ಹೆಚ್ಚಿಟ್ಕೊಂಡೇನ್ರಿ. ಅದನ್ನು ಸಣ್ಣಂಗೆ ಇದು ಮಾಡಿ ಹೆಚ್ಚಿಟ್ಟೇನ್ರಿ. ಅದನ್ನು ಚೆನ್ನಾಗಿ ತೊಳೆದೇನ್ರಿ. ಮತ್ತು ಯಾವುದೇ ಪ್ಯಾಟೆಯಿಂದ ಕಾಯಿಪಲ್ಯ ತಂದ್ರೆ ತೊಳ್ಕೊಬೇಕ್ರಿ. ಆಲೂಗಡ್ಡೆ, ಬಟಾಟಿ ತೊಳೆದು ಸಣ್ಣಂಗೆ ಹೆಚ್ಚಿಟ್ಟೇನ್ರಿ. ಅದನ್ನು ಹಾಕೋತೇನ್ರಿ. ಈಗ ಇವೆಲ್ಲನೂ ಚೆನ್ನಾಗಿ ಸಣ್ಣ ಉರಿ ಒಳಗೆ ತಯಾರಿಸ್ಕೋಬೇಕ್ರಿ. ನೋಡಿ, ಇಷ್ಟೇ ಅಂದರೂ ಸ್ವಲ್ಪ ಹಾಕಿಕೊಂಡು ಇಷ್ಟು ವೆಜಿಟೇಬಲ್ಸ್ ಹಾಕ್ರಿ. ಈಗ ಇನ್ನೂ ಬೇಕಾದ್ರೆ ನೀವು ಬೇರೆ ಬೇರೆ ವೆಜಿಟೇಬಲ್ಸನ್ನು ಇದರಲ್ಲಿ ಉಪಯೋಗ ಮಾಡ್ಬೋದು. ಸಣ್ಣ ಉರಿ ಒಳಗನೆ ಸಣ್ಣ ಫ್ರೈ ಆಗ್ಬೇಕ್ರಿ ಅವು. ಈಗ ನೋಡ್ರಿ, ಟೊಮೆಟೊ ಹುಳಿ ಬೇಕಂತ ಟೊಮೆಟೊ ಉಪಯೋಗ ಮಾಡೀನಿ ನಾನು. ಒಂದು ಟೊಮೆಟೊ ಹಾಕೀನಿ ಈಗ. ಈಗ ಅದನ್ನು ಕೂಡ ಸ್ವಲ್ಪ ಫ್ರೈ ಆಗ್ಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ. ಎಷ್ಟು ಫ್ರೈ ಆಗ್ತದೆ, ಎಷ್ಟು ಚಲೋತ್ತಾಗಿ ನಾವು ಇದು ಮಾಡ್ತೀವಿ ಅಷ್ಟು ಚಲೋ ಆಗ್ತದೆ ರೀ. ಅದಕ್ಕೆ ಇದು ಆರೋಗ್ಯಕ್ಕೆ ಭಾಳ ಉತ್ತಮ ರೀ. ಇದನ್ನು ತಿನ್ನೋ ವೆಜಿಟೇಬಲ್ ಪಲಾವ್ ತಿನ್ನೋದ್ರಿಂದ ನೋಡ್ರಿ, ಹಿಂಗೆ ಹಾಕ್ತೀನಿ. ಸ್ವಲ್ಪ ಹಿಂಗೂ ಕೂಡ ಹಾಕೀನಿ. ಮತ್ತೊಂದು ಸಲ ಚೆನ್ನಾಗಿ ಕ್ಯಾರಿಸ್ಕೊತಿರ್ಬೇಕು ರೀ. ಯಾವುದೂ ಹೊತ್ತಬಾರ್ದು. ಹೊತ್ತಿದ್ರೆ ಅದು ಟೇಸ್ಟ್ ಹೋಗ್ಬಿಡ್ತೈತೆ ರೀ. ಹೊತ್ತಲಾರ್ದಂಗೆ ಅದನ್ನು ಸಣ್ಣ ಉರಿಗಳಿಗೆ ಬೇಯಿಸ್ಬೇಕ್ರಿ. ನೋಡ್ರಿ, ಈ ರೀತಿ ಎಲ್ಲ ನಾವು ವೆಜಿಟೇಬಲ್ ತಿನ್ನೋದ್ರಿಂದ ಭಾರಿ ದೇಹಕ್ಕೆ ಒಳ್ಳೇದಾಕತ್ರಿ. ಈಗ ನೋಡ್ರಿ, ಮನೆಯಲ್ಲಿ ತಯಾರು ಮಾಡಿದಂಥ ತುಪ್ಪ ನೋಡಿ, ಪ್ಯೂರ್ ತುಪ್ಪ ರೀ. ಇದು ಯಾವುದೇ ಬ್ರ್ಯಾಂಡ್ ಕಂಪ್ನಿದಲ್ಲ, ಮನೆಯೊಳಗಿಂದ ತುಪ್ಪ ನಾವೇ ತಯಾರು ಮಾಡಿದ್ದು. ಅದನ್ನು ಕೂಡ ಹಾಕ್ತೇನೆ ರೀ. ಈಗ ನೋಡ್ರಿ, ಚೆನ್ನಾಗಿ ತಯಾರಿಸ್ಕೋಬೇಕ್ರಿ. ಈಗ ಸಣ್ಣ ಉರಿಯಲ್ಲಿ ಸಾವಕಾಶವಾಗಿ ಚೆನ್ನಾಗಿ ಎಲ್ಲ ಹಾಕಿದಂಥ ಪದಾರ್ಥಗಳು ಎಷ್ಟು ಫ್ರೈ ಹಾಕವು ಅಷ್ಟು ಟೇಸ್ಟ್ ಆಕತ್ತೆ. ಯಾವಾಗಲೂ ಆರೋಗ್ಯ ಭಾಗ್ಯ ಅಂತಾರೆ ನೋಡಿ. ನಮ್ಮ ಆರೋಗ್ಯ ಕಾಪಾಡ್ಬೇಕಂದ್ರೆ ನಾವು ಈಗ ನೋಡಿ, ಸ್ವಲ್ಪ ಉಪ್ಪು ಹಾಕ್ತೇನೆ ರೀ. ಈಗಾಗಲೇ ಸ್ವಲ್ಪ ಅನ್ನಕ್ಕೆ ಹಾಕೀನಿ. ಈಗ ಇದಕ್ಕೂ ಸ್ವಲ್ಪ ಹಾಕ್ತೇನೆ ರೀ. ಆ ರುಚಿಗೆ ತಕ್ಕಷ್ಟು ಉಪ್ಪು ಏನೋ ಕಡಿಮೆ ಬಿದ್ದರೆ ಮತ್ತೆ ಹಾಕೋಬೋದು. ಆದರೆ ಉಪ್ಪು ಏಕ್ದಮ್ಮ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಕಡಿಮೆ ಬಿದ್ದರೆ ಹಾಕೋಬೋದು. ಹೆಚ್ಚಾದರೆ ಕಡಿಮೆ ಮಾಡೋಕ್ಕಾಗಂಗಿಲ್ಲ. ಯಾವಾಗಲೂ ನಾವು ಊಟ ಮಾಡುವಾಗ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಉಪಯೋಗ ಮಾಡ್ಬೇಕು ರೀ. ಅದರಿಂದ ನಮ್ಮ ಶರೀರ ಹತೋಟಿಯಲ್ಲಿ ಇರ್ತದೆ ರೀ. ಈಗ ನೋಡಿರಿ, ಸ್ಮೆಲ್ ಬರಾಕೈತೆ ನೋಡಿರಿ. ಎಲ್ಲ ಹಾಕಿನಿ, ಫ್ರೈ ಆಗೈತೆ, ಆಗಾಕತ್ತೈತೆಲ್ಲ. ಈ ವೆಜಿಟೇಬಲ್ ರೈಸ್ ಏನೈತಿ, ನೀವು ಯಾವಾಗ ಬೇಕಾಗೂ ಮಾಡ್ಬೋದು. ಪೂರ್ವ ಮೊದಲು ಸ್ವಲ್ಪ ಅನ್ನ ಮಾಡಿ ಇಟ್ಕೊಂಡ್ರೆ ಸಾಕ್ರಿ. ನೀವು ಮಕ್ಕಳಿಗೆ ಕೂಡ ಇದನ್ನು ಸ್ಕೂಲಿಂದ ಬಂದಿಂದ ಅಥವಾ ಸ್ಕೂಲಿಗೆ ಹೋಗುವಾಗ ಸಡನ್ಲಿ ಮಾಡಿಕೊಡ್ಬೋದು ರೀ. ಮತ್ತೇನೈತಿ, ಮಕ್ಕಳು ವೆಜಿಟೇಬಲ್ಸ್ ತಿಂತಿದ್ದಿಲ್ಲ ಅಂದ್ರೆ, ಕಾಯಿಪಲ್ಲೆ ತಿಂತಿದ್ದಿಲ್ಲ ಅಂದ್ರೆ ಇದನ್ನ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಇದು ಆಕತ್ತೆ ರೀ. ಮತ್ತು ಇದನ್ನು ಯಾವಾಗ ಬೇಕಾದರೂ ಬಿಸಿ ಆರಿದ್ರು ಕೂಡ ತಿಂದರೂ ಕೂಡ ಟೇಸ್ಟ್ ಹೋಗೋದಿಲ್ಲ ರೀ. ಟೇಸ್ಟ್ ಇದ್ದೇ ಇರ್ತದೆ ರೀ. ಅದಕ್ಕೆ ಇದು ಆರೋಗ್ಯಕರವಾದ ಮನೆಯಲ್ಲಿ ತಯಾರು ಮಾಡಿದಂಥ ಏನು ರೀ ವೆಜಿಟೇಬಲ್ ರೈಸ್ ಅಂತ. ಇದು ಏನು ರೀ, ಹೋಟೆಲ್ದಲ್ಲಿ ತಿನ್ನೋಕ್ಕಿಂತಲೂ ನಾವು ಮನೆಯೊಳಗೆ ಮಾಡಿ ತಿನ್ನೋದು, ಹೊರಗಿನ ಆಹಾರಕ್ಕಿಂತಲೂ ಮನೆಯಲ್ಲಿ ಮಾಡಿ ತಿನ್ನೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಭಾಳ ಉತ್ತಮ ರೀ. ಅದಕ್ಕೆ ನಾವು ಯಾವುದೇ ಒಂದು ಮಾಡಬೇಕಾದ್ರೆ ಹೊರಗೆ ಹೋಗಿ ಇಷ್ಟು ಖರ್ಚು ಮಾಡೋಕ್ಕಿಂತ ಮನೆಯೊಳಗೆ ಅದರ ಅರ್ಧ ಖರ್ಚು ಮಾಡಿದ್ರೆ ಸಾಕ್ರಿ. ನಮಗೆ ಟೇಸ್ಟಿ ಮತ್ತು ರುಚಿಕರವಾದ ಏನು ರೀ ಆಹಾರ ತಯಾರಾಕತ್ತೆ ರೀ. ನೋಡಿರಿ, ಈಗ ಮಾಡಿಟ್ಟಂಥ ರೈಸನ್ನು ಐತಿ ಇದಕ್ಕೆ ಹಾಕೋತೀವಿ ನೋಡ್ರಿ. ಈಗ ನೋಡಿರಿ ಯಾವ ರೀತಿ ಉದುರಾಗ್ಯದ್ರಿ. ಈ ರೀತಿ ಉದುರ್ಬೇಕು ರೀ. ಮತ್ತು ಅನ್ನ ಯಾವಾಗಲೂ ಭಾಳ ಉದುರ ರೈಸ್ ಇರಬಾರ್ದು ರೀ. ಏನು ರೀ, ಅದರಿಂದ ಪಚನ ಕ್ರಿಯೆಗೂ ಕೂಡ ತೊಂದರೆ ಆಕತ್ತೆ ರೀ. ನಾವು ಅನ್ನ ಕೆಲವು ಏನು ಮಾಡ್ತೇವೆ, ಹೋಟೆಲ್ದಾಗ ಭಾಳ ಉದುರು ಮಾಡಿರ್ತಾರೆ ರೀ. ಅದರಿಂದ ಏನಾಕತಿ, ಡೈಜೆಷನ್ ಆಗೋದಿಲ್ಲ ಕೆಲವು ಮಂದಿಗೆ. ವಯಸ್ಸಾದವ್ರಿಗೆ, ಸಣ್ಣ ಮಕ್ಕಳಿಗೆ ಏನು ಡೈಜೆಷನ್ಗೂ ತೊಂದರೆ ಆಕತ್ತೆ, ಪಚನ ಕ್ರಿಯೆಗೂ. ಅದಕ್ಕೆ ಅನ್ನ ಭಾಳ ಉದುರಾಗಿರ್ಬಾರ್ದು ರೀ. ಭಾಳ ಇದು ಮೆತ್ತಗಾಗಿರ್ಬಾರ್ದು. ಅದು ಉಗಿದ ಮೇಲೆ ಬೇಯ್ದು ಅರಳಿರ್ಬೇಕು ರೀ. ಮತ್ತು ಕಾಳು ಉದುರು ಆಗಿರ್ಬೇಕು ರೀ. ಇದಾಗಿರ್ಬಾರ್ದು, ಇಷ್ಟ ಬಿರ್ಸಿರಬಾರ್ದು. ಈ ರೀತಿಯಾಗಿ ನಾವು ಆರೋಗ್ಯಕರವಾದ ರುಚಿಕರವಾದ ನೋಡಿರಿ ಮಸಾಲೆ ರೈಸ್ ಅಂದ್ರೆ ವೆಜಿಟೇಬಲ್ ರೈಸ್ ಏನು ರೀ, ಈ ರೀತಿ ನಾವು ಮಾಡಿವು. ನೀವು ಇನ್ನೂ ಬೇಕಾದ ವೆಜಿಟೇಬಲ್ಸ್ಗಳು ಕೂಡ ಹಾಕೋಬೋದು ಇರ್ತಾರೆ. ಇನ್ನು ಕೆಲವು ಅದಾವ, ಹಾಕೋಬಹುದು ನೋಡಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪ ಸಣ್ಣಂಗೆ ಚೆನ್ನಾಗಿ ತೊಳೆದು ಹೆಚ್ಚಿನ ಇಟ್ಟಿನಿ, ಅದನ್ನೂ ಹಾಕ್ತೀನಿ ನೋಡ್ರಿ. ಅರಿಶಿನ ಪುಡಿ ಉಪಯೋಗ ಮಾಡಿಲ್ಲ, ಯಾಕೆ ಹೋಟೆಲ್ ಸ್ಟೈಲ್ದಲ್ಲಿ ಮಾಡ್ಬೇಕಂತ ನಾನು ಮನೆಯೊಳಗೆ ಮಾಡೀನಿ ರೀ. ಏನು ರುಚಿಕರವಾಗಿ ಆಗಬೇಕು. ಈಗಿನ ಮಕ್ಳು ಏನು ಮಾಡ್ತಾರೆ, ಹೊರಗಿನ ತಿನ್ನಕ್ಕೆ ಬಯಸ್ತಾರೆ. ಅದಕ್ಕೆ ಅದೇ ರೀತಿಯಾಗಿ ನಾನು ವೈಟ್ ರೈಸ್, ವೆಜಿಟೇಬಲ್ ವೈಟ್ ರೈಸ್ ಅಂತ ಮಾಡೀನಿ ರೀ. ನೋಡಿ, ತುಂಬ ಚೆನ್ನಾಗಿ ಬೇದದ್ ನೋಡ್ರಿ. ಈಗ ಮಿಕ್ಸ್ ಆಗೈತಿ. ನೀನು ಇನ್ನು ಕುದಿಸ್ಬೇಕಂತ ಅವಶ್ಯಕತೆ ಇಲ್ಲ, ಬೇಯಬೇಕಂತ ಅವಶ್ಯಕತೆ ಇಲ್ಲ. ಯಾಕೆ ವೆಜಿಟೇಬಲ್ಸ್ ಎಲ್ಲ ಈ ಮೊದಲು ನಾವು ಎಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರ್ತೀವಿ ರೀ. ಇದಕ್ಕೆ ಬೇಕಂದ್ರೆ ಬ್ರೆಡ್ ಕೂಡ ಎಣ್ಣೆ ಒಳಗೆ ಕರೆದು ಹಾಕೋಬೋದು ರೀ. ಬ್ರೆಡ್ ಪೀಸನ್ನು ಏನು ರೀ ತಂದು
ಎಣ್ಣೆ ಒಳಗೆ ಕರೆದು ಹಾಕೋಬಹುದು ರೀ. ಅದು ಒಂದು ಟೇಸ್ಟ್ ಬರ್ತದೆ ರೀ. ನಾವು ಬ್ರೆಡ್ ಉಪಯೋಗ ಮಾಡಿಲ್ಲ, ಯಾಕಂದ್ರೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ನಾವು ಬ್ರೆಡ್ ಉಪಯೋಗ ಮಾಡಿಲ್ಲ. ನೀವು ಬ್ರೆಡ್ ಕೂಡ ಎಣ್ಣೆ ಒಳಗೆ ಕರೆದ ಸಣ್ಣಗೆ ಹೆಚ್ಚಿ ಪೀಸ್ ಮಾಡಿ ಕರೆದು ಹಾಕೊಂಡು ತಿನ್ಬೋದು ರೀ. ಈಗ ಏನು ಮಾಡ್ತೀನಿ ರೀ, ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ರೀ. ಸ್ನೇಹಿತರೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡತ್ತೀನಿ ನೋಡ್ರಿ. ಯಾವ ರೀತಿ ಕಂತದ್ದು ಒಳಗೆ ಹಾಕಿದ್ರೆ ಮಸಾಲೆ. ಇದಕ್ಕೊಂದ್ ಕಡೆ ಚೀನಿ ಪಲಾವ್ನು ಅಂತಾರೆ. ಇದಕ್ಕೆ ಏನ್ರಿ, ಕೆಲವು ಕಡೆ ಚೀನಿ ಪಲಾವ್ ಅಂತಾರೆ. ಈ ರೀತಿ ಹಾಕೋದ್ರಿಂದ ಏನ್ರಿ ಎಲ್ಲ ಇದಿರ್ತೈತಿ ನೋಡ್ರಿ. ಈ ರೀತಿ ನಾವು ಮನೆಯೊಳಗೆ ಮಾಡಿ ತಿನ್ನೋದು ಸಂತೋಷ ಭಾರಿ ರೀ ಅದ. ಯಾಕಂದ್ರೆ ಹೋಟೆಲ್ ತಿನ್ನೋಕ್ಕಿಂತ ಮನೆಯೊಳಗೆ ಮಾಡೋದು ಪ್ರೀತಿಯಿಂದ ಮಾಡಿದಂತ ಅಗದಿ ಇದು ರೀ. ಭಾರಿ ಎಲ್ಲರಿಗೆ ಏನಾಕತಿ ಇಷ್ಟ ಆಕತ್ರಿ ಏನ್ರಿ. ಈ ರೀತಿಯಾಗಿ ನಾವು ಮನೆಯೊಳಗನ ಏನ್ರಿ ವೆಜಿಟೇಬಲ್ ರೈಸ್, ವೈಟ್ ರೈಸ್ ಮಾಡೋದು ಭಾಳ ಉತ್ತಮ ನೋಡ್ರಿ. ಯಾವ ರೀತಿ ಆಗಿದ್ ನೋಡ್ರಿ, ಈಗ ಎಷ್ಟು ನೈಸ್ ಆಗಿದಿಲ್ರಿ. ಈ ರೀತಿ ಒಳಗೆ ಮಾಡ್ಬೇಕ್ರಿ. ಪ್ಲೇಟ್ನಾಗ ಏನು ಮಾಡ್ತೀವಿ, ಹೋಟೆಲ್ದಾಗ ಗಜ್ರಿ ಸಣ್ಣಗೆ ಹೆಚ್ಚಿ ಮೇಲೆ ಹಾಕ್ತಾರಲ್ರಿ, ಅದೇ ರೀತಿ ನಾನು ಗಜ್ರಿ ಏನೈತಿ ಏನ್ರಿ ಕ್ಯಾರೆಟ ಸಣ್ಣಗೆ ಹೆಚ್ಚು ಹೆರೆದು ಹಾಕಿನ್ರಿ, ಕೊತ್ತಂಬರಿ ಹಾಕಿನ್ರಿ ಮ್ಯಾಲ ಏನ್ರಿ. ಈಗ ನೋಡ್ರಿ ಎಷ್ಟು ಚಂದ ಕಾಣಕೈತಿ ನೋಡ್ರಿ. ಮೊಸರು ಮತ್ತು ಉಳ್ಳಿಗಡ್ಡಿ ರೈಸ್ ಇದು ಮಾಡ್ತಾರಲ್ಲ, ಅದನ್ನು ಕೂಡ ಪಚಡಿ ಅಂತೀವಿ ನಾವು ಈ ಕಡೆ ನೋಡ್ರಿ ಸ್ನೇಹಿತರೆ. ಈಗ ರೈತ ಅಂತಾರಲ್ಲ, ಉಳ್ಳಿಗಡ್ಡಿ ಮತ್ತು ಮೊಸರು ಹಾಕಿ ಮಾಡಿರ್ತಾರ, ಅದು ಕಾಂಬಿನೇಷನ್ ರೀ. ನೋಡ್ರಿ ಸಲ ಒಂದ್ ಕಡೆ ಉಳ್ಳಿಗಡ್ಡಿ ತೆಳ್ಳಗಂಗಿ ಹೆಚ್ಚಿಟ್ಟಿನಿ ನೋಡ್ರಿ ಏನ್ರಿ. ಇನ್ನ ಉಪ್ಪಿನಕಾಯಿ, ಅದಕ್ಕೆ ಊಟಕ್ಕೆ ಬೇಕು ಉಪ್ಪಿನಕಾಯಿ ಅಂತಾರಲ್ಲ, ಊಟಕ್ಕೆ ಬೇಕು ಉಪ್ಪಿನಕಾಯಿ ಅಂತೇಳಿ ನಾವು ಉಪ್ಪಿನಕಾಯಿ ಕೂಡ ಈಗ ಹಚ್ಚಿನ್ರಿ. ಈಗ ನೋಡ್ರಿ ಈ ರೀತಿಯಾಗಿ ನಾವು ಉತ್ತರ ಕರ್ನಾಟಕದ ಸ್ಟೈಲ್ದಲ್ಲಿ ಮಾಡಿದ್ದೀರಿ, ಭಾರಿ ಬೆಸ್ಟ್ ಆಗೈತಿ ನೋಡ್ರಿ. ಈ ರೀತಿಯಾಗಿ ನೀವು ಮನೆಯೊಳಗೆ ಮಾಡ್ರಿ ಏನ್ರಿ. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೆ ಉತ್ತಮ ಮತ್ತು ಹೆಲ್ತಿ ಆಕತಿ. ಮತ್ತು ಇದು ವೆಜಿಟೇಬಲ್ ಇರೋದ್ರಿಂದ ಭಾಳ ಉತ್ತಮ ರೀ. ಇದಕ್ಕೆ ನೀವು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ವೆಜಿಟೇಬಲ್ ವೈಟ್ ರೈಸ್ ಈ ವಿಡಿಯೋವನ್ನು ಮುಗಿಸ್ತೀನಿ. ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ವೆಜಿಟೇಬಲ್ ವೈಟ್ ರೈಸ್ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.